ಟ್ರೈನಲ್ಲಿ ಮಲಗಿದ ಕಾರಣ ನಾವ್ ಇಳಿಬೇಕಾಗಿರೋ ಸ್ಟಾಪ್ಗಿಂತ ಟ್ರೈನು 500 ಕಿಲೋಮೀಟರ್ ಮುಂದೆ ಹೋಗ್ಬಿಡ್ತು. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಬಳ್ಳಾರಿಯಿಂದ ಮುಂಬೈ ತನಕ ರೀಚ್ ಆಗಿದ್ವಿ. ಈಗ ನಾವು ಮುಂಬೈಯಿಂದ ಸೂರತ್ ಕಡೆ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದೀವಿ. ಸಂಜೆ ಆಗಿದ್ರಿಂದ ಹೊಟ್ಟೆ ಹಸಿವಾಗ್ತಿತ್ತು. ಟ್ರೈನಲ್ಲೇ ವಡಪಾವ್ ಅಂತ ಬರ್ತಿದ್ರು. ಆ ವಡಪಾವನ್ನ ತಗೊಂಡು ತಿಂದ್ವಿ. ಹಾಗೆ ಮೆಲ್ಲಿಗೆ ಕತ್ಲಾಗ್ತಾ ಬಂತು. ಒಳ್ಳೆ ಗಾಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೈನ್ ಡೋರ್ ಹತ್ರ ಹೋಗಿ ನಿಂತ್ಕೊಂಡು, ನಮ್ಮ ಸ್ಟಾಪ್ ರಾತ್ರಿ 1:30ಗೆ ಬರ್ತಿತ್ತು. 12:30 ತನಕ ಆದ್ರೂ ಮಲ್ಗೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ. ಮಲ್ಗಿದಾಗ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಹಂಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡ್ತು. 12:30ಗೆ ಎದ್ದೇಳ್ಬೇಕಾಗಿದ್ದು ನಾನು ಸೀದಾ ಬೆಳಗ್ಗೆ 5 ಗಂಟೆಗೆ ಎದ್ದೆ. ಓ, ಹಣೆ ಬರ ಸರಿಗಿಲ್ಲ ಅನ್ಕೊಂಡು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂತ ಅನ್ಕೊಂಡ್ವಿ. ಆಲ್ರೆಡಿ ನಾವು 300 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ವಿ. ಇದು ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಸ್ಟೇಷನ್ ಅಲ್ಲಿ ನಿಲ್ಲಲ್ಲ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ರೆ ಸೀದಾ 150 ಕಿಲೋಮೀಟರ್ ಆದ್ಮೇಲೆ. ಆಮೇಲೆ ಇದು ಯಾವ್ದೋ ಸ್ಟಾಪ್ ಅಲ್ಲಿ ಇಳ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಂತ ಹೇಳ್ಬಿಟ್ಟು ಟ್ರೈನ್ ಟಿಕೆಟ್ ತಗೊಂಬಕ್ ಹೋದ್ರೆ ಅವನು ಕಿಮ್ ಕಿಮ್ ಚೊಂಚ ಅಂತ ಗುಜರಾತಿದಾಗ ಬೈದ. ಇದ್ರ ಅರ್ಥ ಮುಕ್ಳಿ ಮುಚ್ಚಿನ ಸೈಡಿಗೆ ಹೋಗಲೇ ನಿನ್ ಟ್ರೈನ್ ಇನ್ನ 3 ತಾಸ ಆದ್ಮೇಲೆ ಬರುತ್ತಂದ. 3 ತಾಸ ಆದ್ಮೇಲೆ ಟಿಕೆಟ್ ತಗೊಂಡು ಮತ್ತೆ ರಿಟರ್ನ್ ಹೋಗಿ ಮತ್ತೆ ನಾವು ರೂಮ್ ತಗೊಂಡು ಅಲ್ಲಿ ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿದ್ವಿ. ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.